ಹಲೋ ಫ್ರೆಂಡ್ಸ್, ಇವಾಗ ನಿಮಗೆಲ್ಲ ಗುಡ್ ನ್ಯೂಸ್ ಏನಂದರೆ ದ ವಿ ಟಿ ಯು ಏನು ಮಾಡಿದೆ ಅಂದರೆ ರಿವೈಸ್ ಟೈಮ್ ಟೇಬಲನ್ನು ಎಕ್ಸ್ಟೆಂಡ್ ಮಾಡಿದ್ದೆ. ಇದು ಆಡ್ ಸೆಮಿಸ್ಟರಿನ ಟೈಮ್ ಟೇಬಲ್ ಇತ್ತಲ್ಲ, ಇದು ವರ್ಕಿಂಗ್ ಡೇ ಮತ್ತು ಎಕ್ಸಾಮ್ ಟೈಮ್ ಟೇಬಲೆಲ್ಲ ಎಕ್ಸ್ಟೆಂಡ್ ಮಾಡಿದ್ದೆ. ಅದು ಮೊದಲು ಯಾವಾಗಿತ್ತಂದರೆ ಡಿಸೆಂಬರ್ 17 ಆಡ್ ಸೆಮಿಸ್ಟರ್ದು ವರ್ಕಿಂಗ್ ಡೇ ಇತ್ತು ಮತ್ತು ಜನವರಿ 4ರಿಂದ ಅದು ಆಡ್ ಸೆಮಿಸ್ಟರ್ ಥಿಯರಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಬೇಕಿತ್ತು. ಬಟ್ ಇವಾಗ ಕೋವಿಡ್ ಎಲ್ಲ ಇದೆಯಲ್ಲ, ಕೋವಿಡ್ ಮತ್ತು ಇನ್ನೂ ಪ್ರಾಕ್ಟಿಕಲ್ ಕ್ಲಾಸ್ ತೊಗೋಬೇಕು. ಅದಕ್ಕಾಗಿ ಅವರು ಡಿಸೆಂಬರ್ 17 ಅಷ್ಟು ಎಂಡಿಂಗ್ ಡೇ ತನ ಅದು ಕಂಪ್ಲೀಟ್ ಆಗಂಗಿಲ್ಲ. ಸೊ ವಿ ಟಿ ಯುನವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ವಿ ಟಿ ಯು ಈಗ ಎಲ್ಲ ವಿ ಟಿ ಯು ಕೋರ್ಸಸ್ಗಳನ್ನ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ್ಯಾವ ಅಂದರೆ ಈಗ 3rd 5th ಮತ್ತು 7th ಸೆಮಿಸ್ಟರ್ ಮತ್ತು ಬಿ ಇ ಬಿ ಟೆಕ್ ಮತ್ತು ಆ್ಯಂಡ್ 9th ಸೆಮಿಸ್ಟರ್ ಆಫ್ ಬಿ ಆರ್ಕಿಟೆಕ್ಚರ್ ಆ್ಯಂಡ್ 3rd and 5th ಸೆಮಿಸ್ಟರ್ ಆಫ್ MCA ಆ್ಯಂಡ್ 3rd ಸೆಮಿಸ್ಟರ್ ಆಫ್ MBA MTech ಆರ್ಕಿಟೆಕ್ಚರ್ ಫಾರ್ ಅಕಾಡೆಮಿಕ್ ಇಯರ್. ಎಲ್ಲ ಸ್ಟೂಡೆಂಟ್ಸ್ ವರ್ಕಿಂಗ್ ಡೇ ಏನು ಮಾಡಿದ್ದಾರೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಯಾವಾಗಂತ ಇಲ್ಲಿ ಕೆಳಗೆ ನೋಡಿ ಟೈಮ್ ಟೇಬಲ್ ಇದೆ ನೋಡಿ. ಯಾವಾಗಂದರೆ ದ ರಿವೈಸ್ಡ್ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ವಿ ಟಿ ಯು ಫಾರ್ ಆಡ್ ಸೆಮಿಸ್ಟರ್ 2021. ಯಾವಾಗಂದರೆ ಕಮಿಟ್ಮೆಂಟ್ ಆಫ್ ಆಡ್ ಸೆಮಿಸ್ಟರ್ ಅಂದರೆ ಆಡ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಎಲ್ಲ ವಿ ಟಿ ಯು ಅಂಡರ್ ಏನು ಕೋರ್ಸ್ ಬರುತ್ತಲ್ಲ ಎಲ್ಲ ಕೋರ್ಸ್ಗಳದ್ದು 1/9/2020 ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ವರ್ಕಿಂಗ್ ಡೇ ಫಾರ್ ಆಡ್ ಸೆಮಿಸ್ಟರ್ ಯಾವಾಗಂದರೆ ಈಗ ಬಿ ಇ ಬಿ ಟೆಕ್ಕು ಥರ್ಡ್ ಸೆಮಿಸ್ಟರಿಂದ ಅಪ್ ಟು 7th ಸೆಮ್ ತನ ಮತ್ತು ಬಿ ಆರ್ಕಿಟೆಕ್ಚರ್ಗೆ 9th ಸೆಮ್ ತನ ಯಾವಾಗಂದರೆ 16/01/2021. ಆ್ಯಂಡ್ ಎಲ್ಲರಿಗೂ ಸೇಮ್ ಇದೆ. ಯಾವ್ಯಾವ ಕೋರ್ಸ್ MCA MBA ಮತ್ತು MTech ಆರ್ಕಿಟೆಕ್ಚರ್ ಏನು ಕೋರ್ಸಸ್ ಇದೆಯಲ್ಲ ಎಲ್ಲರಿಗೂ ಲಾಸ್ಟ್ ವರ್ಕಿಂಗ್ ಡೇ ಯಾವಾಗಂದರೆ 16/01/2021 ಇದೆ. ಎಲ್ಲರಿಗೂ ಸೇಮೇ. ಅದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಡೇಟ್ ನೋಡಿ ಯಾವಾಗಿದೆ ಅಂದರೆ ಬಿ ಇ ಬಿ ಟೆಕ್ ಮತ್ತು ಬಿ ಆರ್ಕಿಟೆಕ್ಚರ್ನವ್ರಿಗೆ ಆಡ್ ಸೆಮಿಸ್ಟರ್ನವ್ರಿಗೆ ಇವಾಗ ಪ್ರೆಸೆಂಟ್ ಯಾವಾಗಂದರೆ 21/01/2021 to 2/02/2022. ಆ್ಯಂಡ್ ಫಾರ್ ಥರ್ಡ್ ಆ್ಯಂಡ್ 5th ಸೆಮ್ ಆಫ್ MCA ಸ್ಟೂಡೆಂಟ್ಸ್ಗೆ 21/01/2021 to 27/01/2021. ಮತ್ತು ಥರ್ಡ್ ಸೆಮ್ MTechನವ್ರಿಗೆ 21/01/2021 to 27/01/2021. ಮತ್ತು ಥಿಯರಿ ಎಕ್ಸಾಮಿನೇಷನು ಇದು ಬಿ ಮತ್ತು ಬಿ ಆರ್ಕಿಟೆಕ್ಚರ್ ಆಫ್ ಎಲ್ಲ ಎಕ್ಸೆಪ್ಟ್ ಫಸ್ಟ್ ಸೆಮಿಸ್ಟರ್ ಎಕ್ಸೆಪ್ಟ್ ಆಲ್ ಥರ್ಡ್ ಸೆಮಿಂದ 7th ಸೆಮ್ ತನ ಮತ್ತು ಬಿ ಆರ್ಕಿಟೆಕ್ಚರ್ ಅವ್ರಿಗೆ 9th ಸೆಮ್ನವ್ರಿಗೆ ಥಿಯರಿ ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ಇಲ್ಲಿ 8/02/2021 ಅಂದರೆ ಫೆಬ್ರವರಿ 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 25/03/2021 ಮಾರ್ಚ್ 25 ತನ ಇದು ಎಂಡ್ ಆಗುತ್ತೆ. ಮತ್ತು 3rd ಮತ್ತು 5th ಸೆಮ್ ಆಫ್ MCA ಅವ್ರಿಗೆ 28/01/2021 to 10/02/2021 ಆಗುತ್ತೆ. ಮತ್ತು 3rd ಸೆಮ್ MBAನವ್ರಿಗೆ 21/01/2021 to 17/02/2021. ಮತ್ತು 3rd ಸೆಮ್ MTechನವ್ರಿಗೆ 28/01/2021 to 10/02/2021 ಆಗುತ್ತೆ. ಮತ್ತು 3rd ಸೆಮ್ ಆರ್ಕಿಟೆಕ್ಚರ್ನವ್ರಿಗೆ ಏನಾಗುತ್ತೆ ಅಂದರೆ 21/01/2021 to 6/02/2021 ಆಗುತ್ತೆ. ಮತ್ತೇನಂದರೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸೆಮ್ ಅಂದರೆ ಇವೆಂಟ್ ಸೆಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 26/03/2021ಗೆ ಬಿ ಇ ಮತ್ತು ಬಿ ಟೆಕ್ನವ್ರು ಸ್ಟಾರ್ಟ್ ಆಗುತ್ತೆ. ಮತ್ತು MCAನವ್ರದ್ದು 11/02/2021ಗೆ ಸ್ಟಾರ್ಟ್ ಆಗುತ್ತೆ. ಮತ್ತು MBAನವ್ರದ್ದು 18/02/2021ಗೆ ಸ್ಟಾರ್ಟ್ ಆಗುತ್ತೆ. ಮತ್ತು MTechನವ್ರದ್ದು 19/02/2021ಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆರ್ಕಿಟೆಕ್ಚರ್ನವ್ರದ್ದು 18/02/2021ಗೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಈ ಇವೆಂಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗೋಗ್ಲೇ ಎಕ್ಸಾಮ್ ಮುಗಿದು ನೆಕ್ಸ್ಟ್ ಡೇನೇ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಇವೆಂಟ್ ಸೆಮ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಬಿ ಇ ಬಿ ಟೆಕ್ನವರು 25 ಎಕ್ಸಾಮ್ ಮುಗಿದ್ರೆ 26ಗೆ ಅವರು ನೆಕ್ಸ್ಟ್ ಡೇನೇ ಅವ್ರದ್ದು ಇವೆಂಟ್ ಸೆಮ್ ಸ್ಟಾರ್ಟ್ ಆಗುತ್ತೆ. ಏನೂ ಹಾಲಿಡೇ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಮತ್ತು ನೆಕ್ಸ್ಟ್ ಸೆಮ್ಮು ಸ್ಟಾರ್ಟ್ ಆಗುತ್ತೆ. ಇವಾಗಲೇ ಸಿಕ್ಕಾಪಟ್ಟೆ ಹಾಲಿಡೇ ಕೊಟ್ಟಿದ್ದಾರೆ. ಸೊ ಅವರು ಮುಂದೆ ಈ ಅಕಾಡೆಮಿಕ್ ಇಯರ್ ಮುಗಿತಾನೆ ಯಾವುದೇ ರೀತಿಯಂಥ ಹಾಲಿಡೇನ ಕೊಟ್ಟಿಲ್ಲ, ಒನ್ ಡೇನೂ ಕೂಡ ಕೊಟ್ಟಿಲ್ಲ. ನೋಡಿ ನೆಕ್ಸ್ಟ್ ಡೇಯಿಂದನೇ ಇವೆಂಟ್ ಸೆಮಿಸ್ಟರ್ ಡೇಟ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. Thanks watching guys. Please subscribe my channel and share this notification to all your friends and all your in classes, and please like my video if you like, and please don't forget to subscribe and press the bell icon. If I upload any video circulars, it will be come through directly you with the notification. Thanks watching guys. Thank you.